try to make a list of measures which help to avoid the spread of malaria. ಸೊ ನಾವು ಒಂದು ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡಿಕೊಂಡು ಈ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಸೊಳ್ಳೆಯಿಂದ ಬರೋಂಥ ಯಾವುದೇ ಕಾಯಿಲೆನ ನಾವು ತಡೀಲಿಕ್ಕೆ ಯಾವ್ಯಾವ ರೀತಿ ಮೆಷರ್ಸ್ ತೊಗೋಬೋದು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದೇ ಎಲ್ಲೂ ನೀರು ನಿಲ್ಬಾರ್ದು, ಏನಾದರೂ ಡ್ರೈನೇಜ್ ಅಥವಾ ಮೋರಿ ಎಲ್ಲ ಓಪನ್ ಆಗಿದ್ರೆ ಅದನ್ನು ಕ್ಲೋಸ್ಡ್ ಆಗಿರಬೇಕು. ಆ್ಯಂಡ್ ನೀರು ನಿಂತ್ಕೊಳ್ಳೋಕೆ ಬಿಡಬಾರ್ದು, ಎಲ್ಲೂ ನಾವು ಡ್ರೈ ಆಗಿಟ್ಕೋಬೇಕು. ಆ್ಯಂಡ್ ಫ್ಲವರ್ ಪಾಟ್ಸಲ್ಲಿ ನೀರು ಹಾಕಿದಾಗ ನೀರು ಅಡಿಯಲ್ಲಿ ನಿಂತ್ಕೊಳ್ಳೋ ಥರ ಮಾಡಬಾರ್ದು. ಆ್ಯಂಡ್ ಅದೇ ರೀತಿ ಎಷ್ಟೋ ಥರ ನೀವು ಲಿಸ್ಟು ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದೇನು ಅಂದರೆ ಸಮ್ ಕಾಮನ್ ಹ್ಯೂಮನ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬರುವಂಥ ಕಾಯಿಲೆಗಳದ್ದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನಾವು ಇವಾಗ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದು ಏನದು ಲಿಸ್ಟು, ಹೇಗಾಗುತ್ತೆ, ಏನಾಗುತ್ತೆ ಅನ್ನೋದೆಲ್ಲ ಡೀಟೇಲ್ ಆಗಿದೆ. ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ನಮಗೆ ಗೊತ್ತಾಯ್ತು ಯಾವ್ಯಾವ ರೀತಿ ಬರುತ್ತೆ ಅಂತ, ಯಾವ್ಯಾವ ರೀತಿ ನಾವು ಕಾಯಿಲೆಗಳಿಂದ ತಪ್ಪಿಸ್ಕೋಬೋದು ಅನ್ನೋದು ಗೊತ್ತಾಯ್ತು. ಸೊ ನನ್ನ ಪ್ರಕಾರ ಸಂಜೆ ಹೊತ್ತು ಒಂದು 5 to 4:35 ಹಿಡಿದು ಒಂದು 7-8 ತನಕ ಜಾಸ್ತಿ ಸೊಳ್ಳೆ ಬರುತ್ತೆ. ಆ ಟೈಮಲ್ಲಿ ನಾವು ಕಿಟಕಿಗಳನ್ನ ಬಾಗಿಲನ್ನ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಇರೋದ್ರಿಂದ ಅಲ್ಲಿ ನಮಗೆ ಸೊಳ್ಳೆಗಳು ಮನೆಗೆ ಎಂಟರ್ ಆಗೋದು ತಪ್ಪತ್ತೆ. ಸೊ ನಾವು ಆ ಟೈಮಲ್ಲಿ ಬಾಗಿಲು ಕ್ಲೋಸ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಕ್ಲೋಸ್ ಮಾಡ್ಕೊಂಡು ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ರೆ ಸೊಳ್ಳೆ ಎಂಟರ್ ಆಗೋದು ತಪ್ಪತ್ತೆ. ಈ ಟಿಪ್ಸು ನೀವು ಫಾಲೋ ಮಾಡ್ಬೋದು. ಸೊ ಕ್ಲೋಸ್ ಮಾಡ್ಕೊಂಡಿದ್ರೆ ಯೂಸ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಈಗ ಮೆಸ್ಗಳನ್ನ ಹಾಕ್ಬಿಡ್ತಾರೆ, ಸೊಳ್ಳೆನೂ ಎಂಟರ್ ಆಗೋಕ್ಕಾಗಲ್ಲ, ಮೆಸ್ ಹಾಕೊಂಡಿರ್ತಾರೆ. ಮಲಗುವಾಗ ಸೊಳ್ಳೆ ಪರದೆ ನೆಟ್ ಹಾಕೊಂಡು ಮಲಗಿದ್ರೆ ಸೊಳ್ಳೆ ಎಂಟರ್ ಆಗೋಕ್ಕಾಗಲ್ಲ. ಆ್ಯಂಡ್ ವಿಂಡೋಗಳಿಗೆಲ್ಲ ನೆಟ್ ಹಾಕ್ಸೋದು, ಬಾಗಿಲಿಗೂ ನೆಟ್ ಹಾಕ್ಬೋದು, ಬಾಗಿಲಿಗೂ ನೆಟ್ ಹಾಕೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಸೊಳ್ಳೆಗಳನ್ನ ಅವಾಯ್ಡ್ ಮಾಡ್ಬೋದು. ಸೊಳ್ಳೆಗಳನ್ನ ಅವಾಯ್ಡ್ ಆದರೆ ಅಫ್ಕೋರ್ಸ್ ಡೆಂಗ್ಯೂ, ಮಲೇರಿಯಾ ಅವಾಯ್ಡ್ ಆಗುತ್ತೆ, ಪ್ರಿವೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಬನ್ನಿ ಇವಾಗ ನೋಡೋಣ ಫಸ್ಟು ಡಿಸೀಸ್ ಏನು ಅಂತ ನೋಡೋಣ. ಫಸ್ಟು ಟಿ ಬಿ ಅಂದರೆ ಟ್ಯೂಬರ್ಕುಲೋಸಿಸ್. ಹೇಳಿದ್ನಲ್ಲ, ಕ್ಷಯರೋಗ, ಕಫ ತುಂಬ ಕೆಮ್ಮಿರುವಂಥದ್ದು ಅಂಥದ್ದು. ಓಕೆನಾ? ಇದು ಕಾಯಿಲೆ ಫಸ್ಟ್. ಆ್ಯಂಡ್ ನೆಕ್ಸ್ಟ್ ಕಾಸಿಟಿವ್ ಮೈಕ್ರೋ ಆರ್ಗ್ಯಾನಿಸಮ್. ಕಾಸಿಟಿವ್ ಮೈಕ್ರೋ ಅಂತ ಬರೆಯೋಣ, ಮೈಕ್ರೋ. ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮು ಈ ಕಾಯಿಲೆನ ತಂತು? ಟಿಬಿ ಯಾವುದರಿಂದ ಬಂದಿರಬಹುದು? ಸೊ ಆ ನಂತರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗಾಯಿತು ಅನ್ನೋದು ನೆಕ್ಸ್ಟ್. ಆ್ಯಂಡ್ ಪ್ರಿವೆಂಟಿವ್ ಮೆಷರ್ಸ್, ನಾವು ಅದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು? ಕಾಯಿಲೆಗಳನ್ನ ತಡೆಯೋದಕ್ಕೂ ಪ್ರಿವೆಂಟ್ ಮಾಡಲಿಕ್ಕೂ ನಮಗೆ ಹಲವಾರು ಥರ ಅವಕಾಶಗಳಿದೆ. ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡಲಿಕ್ಕೂ ಸಹ ಹಲವಾರು ಥರದ ಅವಕಾಶಗಳಿವೆ. ಫಸ್ಟ್ ನೋಡಿ, ಡಿಸೀಸ್ ಯಾವ ಮೈಕ್ರೋಬಿಂದ ಬಂತು ಆ್ಯಂಡ್ ಯಾವ ರೀತಿ ನಮ್ಮ ದೇಹಕ್ಕೆ ಬಂದು ಸೇರಿತು. ಆ್ಯಂಡ್ ಅದು ಬರ್ದೇ ಇರೋ ಥರ, ಕಾಯಿಲೆ ಬರ್ದೇ ಇರೋ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ದೇಹಕ್ಕೆ ಸೇರಿದಿರ್ತಾರೆ, ನಾವು ಏನು ಪ್ರಿವೆನ್ಷನ್ಸ್ನ ತಗೋಬೋದು. ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಬಂದ ಮೇಲೆ ನರಳಾಡಿ ನಾವು ಔಷಧಿ ತೊಗೊಂಡು ಕ್ಯೂರ್ ಮಾಡ್ಕೊಳ್ಳೋದ್ಕಿಂತ ಬರೋಕ್ಕೆ ಮುಂಚೆನೇ ನಾವು ಹುಷಾರಾಗಿದ್ದು ಪ್ರಿವೆನ್ಷನ್ ಮಾಡಿಬಿಟ್ರೆ ನಮಗೆ ಒಳ್ಳೆಯದು. ಆ್ಯಂಡ್ ಟ್ಯೂಬರ್ಕುಲೋಸಿಸ್ನ ಕಾಸ್ ಮಾಡುವಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ ಟಿಬಿ ಬರುತ್ತೆ. ಅದು ಯಾವ ಥರ ಹರಡುತ್ತೆ ಅಂತ ಹೇಳಿದ್ರೆ ಏರ್ ಮುಖಾಂತರ ಹರಡುತ್ತೆ. ಸೊ ಏರ್ ಮುಖಾಂತರ ಹರಡುತ್ತೆ. ಸೊ ಯಾವ ರೀತಿ
ಪ್ರಿವೆಂಟ್ ಮಾಡ್ಬೋದು? ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಯೋಚನೆ ಮಾಡಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಪ್ರಿವೆಂಟಿವ್ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಅಂತ. ಟಿ ಬಿ ಬಂದ್ಬಿಟ್ಟು ಒಂದು ಬ್ಯಾಕ್ಟೀರಿಯಾದಿಂದ ಬಂತು, ಏರಿಂದ ಟ್ರಾನ್ಸ್ಮಿಷನ್ ಆಯಿತು. ನಾವು ಯಾವ ರೀತಿ ಪ್ರಿವೆನ್ಷನ್ ಮಾಡ್ಬೋದು? ಸೊ ಕೊರೋನಾ ಒಂದು ಏರ್ ಮುಖಾಂತರ ಟ್ರಾನ್ಸ್ಮಿಷನ್ ಆಗುವಂಥದ್ದು, ಅಂದರೆ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಅದು ಏರ್ ಮುಖಾಂತರನೇ ಟ್ರಾನ್ಸ್ಮಿಷನ್ ಆಗೋದು. ಅದನ್ನು ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಾಸ್ಕ್ ಹಾಕೊಳ್ಳೋದಿರ್ಬೋದು, ಇನ್ಫೆಕ್ಟೆಡ್ ಪರ್ಸನ್ ದೂರ ಇರೋದ್ರಿಂದ ಇರ್ಬೋದು, ಇನ್ಫೆಕ್ಟೆಡ್ ಪರ್ಸನ್ ಒಂದು ಐಸೋಲೇಷನ್ ಆಗುವಂಥದ್ದು ಇರ್ಬೋದು, ಹೋಮ್ ಐಸೋಲೇಷನ್ ಆಗುವಂಥದ್ದು, ಅಥವಾ ಅಡ್ಮಿಟ್ ಆಗಿ ಸಪ್ರೇಟ್ ಆಗಿರುವಂಥದ್ದು. ಆ್ಯಂಡ್ ಆ ರೀತಿ ಎಲ್ಲ ಮಾಡೋದ್ರಿಂದ ಆ ಇನ್ಫೆಕ್ಟೆಡ್ ಪರ್ಸನ್ನ ಬಿಲಾಂಗಿಂಗ್ಸ್ ಏನಿರುತ್ತೆ ಅವರ ವಸ್ತುಗಳನ್ನ ದೂರ ಇಡೋದ್ರಿಂದ, ಅದರ ಹತ್ರಕ್ಕೆ ಅವ್ರ ಬಿಲಾಂಗಿಂಗ್ಸ್, ಇನ್ಫೆಕ್ಟೆಡ್ ಪರ್ಸನ್ನ ಬಿಲಾಂಗಿಂಗ್ಸ್ ಅವ್ರ ಕಾಂಟ್ಯಾಕ್ಟಿಂದ ದೂರ ಇರೋದ್ರಿಂದ ನಾವು ಈ ಟಿವಿಗೆ ಪ್ರಿವೆಂಟಿವ್ ಮೆಷರ್ ಅದೇ. ಜಸ್ಟ್ ಲೈಕ್ ಕೊರೋನಾಗೆ ಹೇಗೆ ಇನ್ಫೆಕ್ಟೆಡ್ ಪರ್ಸನಿಂದ ದೂರ ಇರಬೇಕು, ಮಾಸ್ಕ್ ಅದಕ್ಕೋಸ್ಕರ ದೂರ ಇರೋಕ್ಕೋಸ್ಕರನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು, ಮಾಸ್ಕ್ ಹಾಕೊಳ್ಳೋದು, ಅಂದರೆ ಏರ್ ಮುಖಾಂತರ ಒಳಗಡೆ ಹೋಗದೆ ಇರಲಿ ಅಂತ. ಆ್ಯಂಡ್ ಅಷ್ಟೇ ಅಲ್ಲದೆ ನೆಕ್ಸ್ಟು ಏನಾದರೂ ಮುಟ್ಟಿದಾಗ ನಮಗೆ ಸೇರಿದ್ರು, ಬ್ಯಾಕ್ಟೀರಿಯಾ ಬಂದಿದ್ರು ಕೈಗೆ, ನಾವು ಕೈ ತೊಳ್ಕೊಂಡು ನಾವು ಏನೇ ತಿಂದ್ರೂ ಅದು ನಮಗೆ ಸೇರೋದಿಲ್ಲ. ಆ್ಯಂಡ್ ಅದೇ ಥರ ಪ್ರಿವೆಂಟಿವ್ ಮೆಷರ್ ಕೂಡ. ಆ್ಯಂಡ್ ನೆಕ್ಸ್ಟು ಮೀಸಲ್ಸ್ ಅನ್ನೋದು ಸಹ ಒಂದು ಕಾಯಿಲೆ. ಇದಕ್ಕೂ ಸಹ ನಮಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಮಕ್ಕಳಿರುವಾಗ ನಮಗೆ ಸುಮಾರು ವ್ಯಾಕ್ಸಿನೇಷನ್ ಸಿಕ್ಕಿದೆ ಅಲ್ವಾ, ಆ ವ್ಯಾಕ್ಸಿನೇಷನಲ್ಲಿ ಈ ಮೀಸಲ್ಸ್ಗೂ ಸಹ ವ್ಯಾಕ್ಸಿನೇಷನ್ ಸಿಕ್ಕಿದೆ. ಇಟ್ ಈಸ್ ಕಾಸ್ಡ್ ಬೈ ವೈರಸ್. ಮೀಸಲ್ಸ್ ಅನ್ನೋದು ವೈರಸ್ಸಿಂದ ಬಂದಿರುವುದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈರಸ್ ಆರ್ ದ ಇಮ್ಮಾರ್ಟಲ್ಸ್. ವೈರಸ್ಗೆ ಸಾವೇ ಇಲ್ಲ. ಸೊ ವೈರಸ್ ಏನಾಗುತ್ತೆ ಅಂತ ಹೇಳಿದ್ರೆ, ವೈರಸ್ ಯಾವಾಗಲೂ ಅದಕ್ಕೆ ಜೀವ ಇರಲ್ಲ, ಅದೊಂದು ಡೆಡ್. ಯಾವಾಗ ಅದು ಒಂದು ಲೈವ್ ಒಂದು ಆರ್ಗ್ಯಾನಿಸಮ್ ಒಳಗಡೆ ಹೋಗುತ್ತೋ ಆಗ ಅದಕ್ಕೆ ಜೀವ ಬರುತ್ತೆ, ಆಗ ಅದು ಮಲ್ಟಿಪ್ಲೈ ಆಗಿ ರಿಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಇಫ್ ಆ ವ್ಯಕ್ತಿ ಡೆಡ್ ಆಗೋದ್ರೆ ಅವನಲ್ಲೇ ಆ ವೈರಸ್ ಕೂಡ ಡೆಡ್ ಆಗೋಗುತ್ತೆ, ಬದುಕಲ್ಲ. ಅದು ಯಾವಾಗ ಮತ್ತೆ ಒಂದು ಲೈವ್ ಆರ್ಗ್ಯಾನಿಸಮ್ ಒಳಗಡೆ ಹೋಗುತ್ತೋ, ಈ ಪ್ಯಾಥೋಜನ್ ಒಂದು ಹೋಸ್ಟ್ಗೆ ಯಾವಾಗ ಹೋಗುತ್ತೋ, ಹೋಸ್ಟ್ ಅಂದರೆ ಒಂದು ವ್ಯಕ್ತಿ, ಅದು ಒಳಗಡೆ ಹೋಗಕ್ಕೆ ರೆಡಿಯಾಗಿರುವಂಥ ಒಂದು ವ್ಯಕ್ತಿ, ಆ ವ್ಯಕ್ತಿನ ಹೋಸ್ಟ್ ಅಂತ ಹೇಳ್ತೀವಿ. ಯಾವಾಗ ಈ ಪ್ಯಾಥೋಜನ್ ಹೋಸ್ಟ್ ಒಳಗಡೆ ಹೋಗುತ್ತೋ ಆಗ ಮಾತ್ರ ಅದಕ್ಕೆ ಜೀವ ಬರುತ್ತೆ. ಇಲ್ಲ ಅಂದರೆ ಅದು ಡೆಡ್, ಅದು ಜೀವ ಇರೋದಿಲ್ಲ. ಆ್ಯಂಡ್ ಇದು ಬಂದು ಏರಲ್ಲೇ ಹರಡುತ್ತೆ. ಆ್ಯಂಡ್ ನೆಕ್ಸ್ಟ್ ಚಿಕನ್ ಪಾಕ್ಸ್. ಸೊ ಇವಾಗ ನಾವು ಮಾಸ್ಕ್ ಹಾಕೊಳ್ತಾ ಇರೋದ್ರಿಂದ ನಮಗೆ ಹಲವಾರು ಕಮ್ಯುನಿಕಬಲ್ ಡಿಸೀಸಸ್ಸಿಂದ ನಮಗೆ ಅದನ್ನು ನಾವು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಸೊ ಚಿಕನ್ ಪಾಕ್ಸು ಕೂಡ ಇಟ್ಸ್ ಅ ವೈರಸ್ ಆ್ಯಂಡ್ ಏರಿಂದ ಸಹ ಅಥವಾ ಫಿಸಿಕಲ್ ಕಾಂಟ್ಯಾಕ್ಟಿಂದ ಸಹ ಇದು ಹರಡುತ್ತೆ. ಸೊ ಎಲ್ಲ ಒಂದು ಕಡೆ ಎಂಜಲು ಹೋಗ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಎಂಜಲನ್ನ ತುಳಿದ್ರೆ ಆಗೇನಾಗುತ್ತೆ, ವೈರಸ್ಸು ನಮ್ಮ ದೇಹಕ್ಕೆ ಎಂಟ್ರಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಹಿಂದೆ ಮುಂಚೆ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿರ್ಲಿಲ್ಲ ಜನಗಳು, ಬರೀ ಕಾಲಲ್ಲೇ ಓಡಾಡ್ತಾ ಇದ್ರು. ಬಟ್ ಸ್ವಲ್ಪ ಬುದ್ಧಿ ಬೆಳವಣಿಗೆ ಆಗ್ತಾ ಸ್ಲಿಪ್ಪರ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಜಸ್ಟ್ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಏನನ್ನೇ ಆಗಿರ್ಬೋದು, ನಾವು ತುಳಿದಾಗ ಸಹ ಕಾಲಿನ ಸ್ಕಿನ್ ಒಳಗಡೆ ಸಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಂಟರ್ ಆಗ್ಬೋದು ಅನ್ನುವಂಥ ಕಾರಣ, ಒನ್ ಆಫ್ ದ ರೀಸನ್ ಅದು ಕೂಡ. ಆ್ಯಂಡ್ ಪೋಲಿಯೋ ಇಸ್ ಆಲ್ಸೋ ಅ ವೈರಸ್. ಅದು ಸಹ ಏರ್ ಮುಖಾಂತರ ಅಥವಾ ಕಾಂಟ್ಯಾಕ್ಟ್ ಮುಖಾಂತರ ಹರಡುವಂಥದ್ದು. ಆ್ಯಂಡ್ ಏರ್ ಅಂಡ್ ಕಾಂಟ್ಯಾಕ್ಟ್ ಅಲ್ಲ, ವಾಟರ್, ನೀರಲ್ಲಿ ಸೇರಿಕೊಂಡ್ರೆ ಈ ವೈರಸ್ಸು ಆ ನೀರನ್ನು ಕುಡಿದಾಗ ಅಲ್ಲಿ ನಮಗೆ ಕಾಯಿಲೆ ಬರುವಂಥದ್ದು. ಓಕೆನಾ? ಸೊ ಇದೆಲ್ಲ
ಇದಕ್ಕೊಂದು ಸೇರಿಸೋಣ ನಾವು ಕೊರೋನಾ. ಕೊರೋನಾ ಇಸ್ ಆಲ್ಸೋ ಎ ವೈರಸ್. ಇಟ್ ಈಸ್ ಆಲ್ಸೋ ಸ್ಪ್ರೆಡ್ ಥ್ರೂ ಏರ್ ಆ್ಯಂಡ್ ಕಾಂಟ್ಯಾಕ್ಟ್. ಈ ಎರಡು ಮುಖಾಂತರದಲ್ಲಿ ಇದು ಕೂಡ ಹರಡುತ್ತೆ. ಆ್ಯಂಡ್ ಇದಕ್ಕೆಲ್ಲ ನಾವು ಪ್ರಿವೆಂಟಿವ್ ಮೆಷರ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೀಪ್ ಪೇಷಂಟ್ ಐಸೋಲೇಷನ್, ಕೀಪ್ ಪೇಷಂಟ್ ಐಸೋಲೇಷನ್ ಅಂದರೆ ಸಪರೇಟ್ ಆಗಿ ಇಡುವಂಥದ್ದು, ಆ್ಯಂಡ್ ಅವರ ಬಿಲಾಂಗಿಂಗ್ಸ್ನ ದೂರ ಇಡುವಂಥದ್ದು, ಅವೇ ಫ್ರಮ್ his or her belongings, stay away from his or her belongings, and vaccination to be given at suitable age. Vaccination ತಗೊಳ್ಳುವಂಥದ್ದು. ಸೊ ಈಗ ನಾವೇನು ಮಾಡಿದ್ವಿ, ಕೊರೋನಾಗೆ ನಾವು ವ್ಯಾಕ್ಸಿನೇಷನ್ ತಗೊಂಡಿದ್ವಿ. ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್ ನಾವು ಮಾಡಿದ್ವಿ. ಆ್ಯಂಡ್ ಪೇಷಂಟ್ನ ಐಸೋಲೇಷನಲ್ಲಿ ಇಡೋದು, ಆ ವಸ್ತುಗಳಿಂದ ದೂರ ಇಡೋದು. ಸೊ ಯಾರಿಗೆ ಬಂದಿರುತ್ತೋ ಅವ್ರು ಟೆಸ್ಟ್ ಮಾಡಿ ರಿಸಲ್ಟ್ ಬರೋ ತನಕ ನಮಗೆ ಗೊತ್ತಾಗಲ್ಲ. ರಿಪೋರ್ಟ್ ಬರೋ ತನಕ ನಮಗೆ ಅವ್ರಿಗೆ ಕೊರೋನಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಸೇಫ್ಟಿ ದೂರ ಇರೋದು, ಮಾಸ್ಕ್ ಹಾಕೊಳ್ಳೋದು, ಮುಟ್ಕೊಳ್ದೇ ಇರೋದು. ಅಕಸ್ಮಾತ್ ಮುಟ್ಕೊಂಡ್ರು ನಮ್ಮ ಕಣ್ಣು ಮೂಗು ಬಾಯಿ ಮುಟ್ಕೊಳ್ದೇ ಸೋಪ್ ಹಾಕಿ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸ್ ಮಾಡೋದು ಆ್ಯಂಡ್ ಅಂಥದ್ದೆಲ್ಲ ನಾವು ಫಾಲೋ ಮಾಡಬೇಕು. ಓಕೆನಾ? ಆ್ಯಂಡ್ ಇದೆಲ್ಲ ಗಾಳಿನಲ್ಲಿ ಹರಡುವಂಥದ್ದು ಕಾಂಟ್ಯಾಕ್ಟಿಂದ ಆಯಿತು. ನೆಕ್ಸ್ಟ್ ನಾವು ನೋಡೋಣ ಕಾಲರಾ. ಸೊ ಹೇಳಿದ್ನಲ್ಲ, ಕಾಲರಾ ಇದು ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂಥ ಕಾಯಿಲೆ. ಇದು ಕಂಟಾಮಿನೇಟೆಡ್ ವಾಟರ್ ಅಥವಾ ಕಂಟಾಮಿನೇಟೆಡ್ ಫುಡ್ಡಿಂದ ಹರಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಟೈಫಾಯ್ಡ್. ಟೈಫಾಯ್ಡ್ ಆಲ್ಸೋ caused by a bacteria. And ಈ ಟೈಫಾಯ್ಡ್ ಬಂದ್ಬಿಟ್ಟು ವಾಟರ್ನಿಂದನೇ ಹರಡುವಂಥದ್ದು. ಕಂಟಾಮಿನೇಟೆಡ್ ವಾಟರ್ನ ಕುಡಿಯೋದ್ರಿಂದನೇ ಇದು ಹರಡುವಂಥದ್ದು. ಓಕೆನಾ? ಸೊ ಇವಾಗ ನಾವು ಇದಕ್ಕೆ ಏನು ಮಾಡಬೇಕು, ಕಾಲರಾ ಟೈಫಾಯ್ಡ್ ಬರ್ತಿರೋಂಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಳ್ಳೆ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಫುಡ್ಡನ್ನು ಕವರ್ ಮಾಡಿಡಬೇಕು, ವಾಟರ್ನ ಕವರ್ ಮಾಡಿಡಬೇಕು. ಯಾವುದೇ ಥರ ನೋಣ ಧೂಳು ಏನಾದರೂ ಬಂದದ್ರೊಳಗೆ ಬೀಳೋಕ್ಕೆ ಮುಂಚೆನೇ ನಾವು ಅದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನಾವು ನೀರನ್ನು ಕುದಿಸಿ ಆರಿಸಿರೋವಂಥ ನೀರನ್ನ ಕುಡಿಬೇಕು, ಅಥವಾ ಫಿಲ್ಟರ್ ಆಗಿರುವಂಥ ಪ್ಯೂರಿಫೈಡ್ ವಾಟರ್ನ ಕುಡಿಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ಈ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನಾವು ರಾ ಫುಡ್ನ ತಿನ್ನೋ ಬದಲು ಕುಕ್ಡ್ ಫುಡ್ನ ತಿನ್ನಬೇಕು. ಚೆನ್ನಾಗಿ ಕುಕ್ ಆಗಿರುವಂಥ ಫುಡ್ನ ತಿನ್ನಬೇಕು. ಆ ರೀತಿ ತಿನ್ನೋದ್ರಿಂದ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಎಸ್, ಈಗ ಯೋಚನೆ ಮಾಡ್ತಾ ಇದ್ದೀರಾ, ಮೇಡಮ್ ರಾ ವೆಜಿಟೇಬಲ್ಸ್ನ ತಿನ್ನಬೇಕು ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಕುಕ್ಡ್ ಫುಡ್ನೇ ತಿನ್ನಬೇಕು ಅಂತ ಹೇಳ್ತಿದ್ದೀರಲ್ಲ ಅಂತ ಅಲ್ವಾ? ಎಸ್, ಹಿರಿಯರು ಹೇಳ್ತಾರೆ ಹಸಿ ತಿನ್ನಬೇಕು, ಹಸಿ ಬೆಂಡೆಕಾಯಿ ತಿನ್ನು, ಹಸಿ ಬೀನ್ಸ್ ತಿನ್ನು, ಕ್ಯಾರೆಟ್ ಹಾಗೆ ತಿನ್ನು ಅಂತೆಲ್ಲ ಹೇಳ್ತಾರಲ್ವಾ? ಸೊ ಆದರೆ ನಾವು ಏನು ಮಾಡಬೇಕು, ಅದನ್ನು ಪ್ರಾಪರಾಗಿ ಲೈಕ್ ಸಾಲ್ಟ್ ವಾಟರಲ್ಲಿ ವಾಶ್ ಮಾಡೋದು, ಅಥವಾ ಚೆನ್ನಾಗಿ ಅದ್ರ ಮೇಲ್ಗಡೆ ಪೀಲ್ಸ್ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತಿನ್ನೋದು, ಆ ರೀತಿ ಮಾಡಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ಇದಕ್ಕೂ ಸಹ ವ್ಯಾಕ್ಸಿನೇಷನ್ ತಗೊಳ್ಳೋದು ಆ್ಯಂಡ್ ಬಾಯ್ಲ್ಡ್ ವಾಟರ್ನ ಯೂಸ್ ಮಾಡುವಂಥದ್ದು. ಸೊ ನಾವು ಕಂಟಾಮಿನೇಟೆಡ್ ವಾಟರ್ನ ಕುಡಿದೇನ ಬಾಯ್ಲ್ಡ್ ಅಂಡ್ ಕೂಲ್ಡ್, ಯಾವ ವಾಟರಲ್ಲಿ ಏನೇ ಕಂಟಾಮಿನೇಷನ್ ಇದ್ರು, ಏನೇ ವೈರಸ್ ಬ್ಯಾಕ್ಟೀರಿಯಾ ಏನೇ ಇದ್ರೂ ಅದನ್ನು ಬಾಯ್ಲ್ ಮಾಡಿದಾಗ, ಕುದಿಸಿದಾಗ ಎಲ್ಲ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ವಾಟರ್ ಪ್ಯೂರಿಫೈಡ್ ಆಗಿಬಿಡುತ್ತೆ. ಸೊ ಅದನ್ನು ಆರಿಸಿ ಅದನ್ನು ಕುಡಿಯೋದ್ರಿಂದ ನಮಗೆ ಯಾವುದೇ ಥರದ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಹೆಪಟೈಟಿಸ್ ಎ. ಹೆಪಟೈಟಿಸ್ ಬಿ ಬೇರೆ, ಹೆಪಟೈಟಿಸ್ ಎ ಬೇರೆ. ಸೊ ಹೆಪಟೈಟಿಸ್ ಎ ಇದು ಬಂದ್ಬಿಟ್ಟು ವೈರಸ್ ಇಂದ ಬರುವಂತ ಕಾಯಿಲೆ. ಇದು
ಇಂದ ಬರುವಂಥ ಕಾಯಿಲೆ. ಆ್ಯಂಡ್ ಹೆಪಟೈಟಿಸ್ ಎಗೇನು ಸಹ ವ್ಯಾಕ್ಸಿನೇಷನ್ ತಗೊಳ್ಳೋದು ಇಂಪಾರ್ಟೆಂಟ್. ಆ್ಯಂಡ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ನ ಕುಡಿಯೋದೇ ಇದಕ್ಕೆ ಸೊಲ್ಯೂಷನ್. ಪ್ರಿವೆನ್ಷನ್, ಸೊ ಬಂದ ಮೇಲೆ ಅದಕ್ಕೆ ಪ್ರಾಪರ್ ಮೆಡಿಕೇಶನ್ ತಗೋಬೇಕು. ಬಟ್ ಬರಕ್ಕೆ ಮುಂಚೆ ನಾವೇನು ಮಾಡ್ಬೋದು, ಪ್ರಿವೆನ್ಷನ್ ಮಾಡ್ಬೋದು. ಫಿಲ್ಟರ್ಡ್ ಅಥವಾ ಪ್ಯೂರಿಫೈಡ್ ವಾಟರ್ನ ಕುಡಿಯೋದು, ಅಥವಾ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ನ ಕುಡಿಯೋದು. ಆ್ಯಂಡ್ ಅದು ನಮಗೆ ಇರುವಂಥ ಒಂದು ಪ್ರಿವೆನ್ಷನ್ ಮಾಡಲಿಕ್ಕೆ ಒಂದು ದಾರಿ. ಆ್ಯಂಡ್ ನೆಕ್ಸ್ಟು ಇನ್ನೂ ಇದೆ, ಇನ್ನೂ ತುಂಬ ಕಾಯಿಲೆಗಳಿದೆ ಪ್ರಿವೆನ್ಷನ್ ಮಾಡಬಹುದಾದಂಥದ್ದು. ಅದನ್ನು ಸೇಮ್ ಲೈಕ್ ಇದೇ ಥರ ನೀವು ಅರ್ಥ ಮಾಡ್ಕೊಳ್ಬೋದು. ಇವಾಗ ನೋಡೋಣ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂತ. ಮಲೇರಿಯಾ. ಸೊ ಮಲೇರಿಯಾ ಬಗ್ಗೆ ನಾನು ಇವಾಗಲೇ ಹೇಳಿದ್ದೆ. ಮಲೇರಿಯಾ ಸೊ ಮಲೇರಿಯಾ ಹೇಗೆ ಬರುತ್ತೆ? ಮಲೇರಿಯಾ ಬರೋದು ಈ ಬ್ಯಾಕ್ಟೀರಿಯಾದಿಂದ ಆಗಲಿ ವೈರಸ್ ಇಂದ ಆಗಲಿ ಅಲ್ಲ. ಮಲೇರಿಯಾ ಬಂದು ಪ್ರೋಟೋಜುವಾದಿಂದ ಮಲೇರಿಯಾ ಬರುತ್ತೆ. ಸೊ ಮಲೇರಿಯಾನ ಟ್ರಾನ್ಸ್ಮಿಟ್ ಮಾಡೋದು ಮಸ್ಕಿಟೋ. ಸೊ ನಾವು ಮಸ್ಕಿಟೋ ಬ್ರೀಡಿಂಗ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಏನು ಮಾಡಬೇಕು, ಮಸ್ಕಿಟೋ ನೆಟ್ ಯೂಸ್ ಮಾಡಬೇಕು ಅಥವಾ ರಿಪಲೆನ್ಸ್ ಯೂಸ್ ಮಾಡಬೇಕು. ಏನೇನು ಸ್ಪ್ರೇಗಳು ಹೊಡಿತಾರಲ್ಲ ಸೊಳ್ಳೆ ಬರದೇ ಇರಲಿ ಅಂತ, ಆ ರೀತಿ ಅದನ್ನು ಮಾಡೋದು, ಅಥವಾ ಮಸ್ಕಿಟೋ ನೆಟ್ ಯೂಸ್ ಮಾಡೋದು. ಆ್ಯಂಡ್ ಸೊಳ್ಳೆಗಳು ಬ್ರೀಡಿಂಗ್ ಆಗದೇ ಇರೋದಕ್ಕೆ ಎಲ್ಲೂ ನೀರು ನಿಂತಿರಬಾರ್ದು ಅಂತ ನೋಡ್ಕೊಳ್ಳೋದು. ಸೊ ನೀರು ನಿಂತಿರಬಾರ್ದು. ಡೂ ನಾಟ್ ಲೆಟ್ ಟು ಕಲೆಕ್ಟ್ ವಾಟರ್ ಅರೌಂಡ್ ಯು. ಓಕೆನಾ? ನಿಮ್ಮ ಸುತ್ತಮುತ್ತ ಎಲ್ಲೂ ನೀರು ಕಲೆಕ್ಟ್ ಆಗದಿರೋ ಥರ ನೋಡ್ಕೊಳ್ಳಿ. ಸೊ ನೀರು ಕಲೆಕ್ಟ್ ಆಗದಿರೋ ಥರ ನೋಡ್ಕೊಳ್ಳಿ. ಆ್ಯಂಡ್ ಮಸ್ಕಿಟೋ ನೆಟ್ ಯೂಸ್ ಮಾಡೋದು, ಅಥವಾ ಮಸ್ಕಿಟೋ ನೆಟ್ ಯೂಸ್ ಮಾಡ್ಬೋದು. ಆ್ಯಂಡ್ ರಿಪಲೆನ್ಸ್ ಯೂಸ್ ಮಾಡೋದು, ಮಸ್ಕಿಟೋ ಸ್ಪ್ರೇಸ್ ಯೂಸ್ ಮಾಡೋದು, ಸ್ಪ್ರೇಸು ಯಾವುದಿಲ್ಲ ಆ ಥರ ಏನಾದರೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನೀರು ಕಲೆಕ್ಟ್ ಆಗ್ತಿರೋ ಥರ ಎಚ್ಚರಿಕೆ ವಹಿಸಿದ್ರೆ ಈ ಮಲೇರಿಯಾದಿಂದ ನಮಗೆ ಮುಕ್ತಿ ಸಿಗುತ್ತೆ, ಮಲೇರಿಯಾ ಹರಡೋದಿಲ್ಲ. ಓಕೆನಾ? ಆ್ಯಂಡ್ ಈಗ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಸಮ್ ಆಫ್ ದ ಕಾಮನ್ ಡಿಸೀಸಸ್ ಅಫೆಕ್ಟಿಂಗ್ ಹ್ಯೂಮನ್ಸ್, their mode of transmission and ಪ್ರಿವೆಂಟಿವ್ ಮೆಷರ್ಸು ಎಲ್ಲ ಹೇಳಿದ್ದೀನಿ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಡೈಲಿ ಗುಡ್ ಮ್ಯಾನರ್ಸನ್ನು ಫಾಲೋ ಮಾಡೋದ್ರಿಂದ ಈ ಕಾಯಿಲೆಗಳನ್ನ ತಡಿಬಹುದು, ಪ್ರಿವೆಂಟ್ ಮಾಡಬಹುದು. ಓಕೆನಾ? ಸೊ ಫುಡ್ನ ಕವರ್ ಮಾಡಿಡಿ. ಯಾವಾಗಲೂ ಫುಡ್ನ ಕವರ್ಡ್ ಫುಡ್ನೇ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಕಂಟಾಮಿನೇಟೆಡ್ ವಾಟರ್ನ ಕುಡಿಬೇಡಿ. ಆ್ಯಂಡ್ ಹುಷಾರಾಗಿದ್ದರೆ ನಮಗೆ ಈ ಕಾಯಿಲೆಗಳಿಂದ ತಪ್ಪಿಸ್ಕೋಬಹುದು. ಸೊ ಅನಿಮಲ್ಸ್ ಅಲ್ಲಿ ಯಾವ ರೀತಿ ಡಿಸೀಸ್ ಕಾಸ್ ಮಾಡುತ್ತೆ ಅನ್ನೋದನ್ನ ಇವಾಗ ನೋಡೋಣ. ನಾನು ಇಷ್ಟೋ ತನಕ ಯಾವ್ಯಾವ ರೀತಿ ಮನುಷ್ಯರಿಗೆ ಕಾಯಿಲೆಗಳಿತ್ತು, ಹ್ಯೂಮನ್ಸ್ ಎಲ್ಲ ಹೇಳಿದೆ. ಇವಾಗ ಅನಿಮಲ್ಸ್ ಹೇಳ್ತೀನಿ. ಸೊ disease causes microorganisms in animals. So very not only the humans, the microorganisms will cause diseases in animals and also in plants. ಇದು ಪ್ಲಾಂಟ್ಸ್ ಅಲ್ಲೂ ಸಹ ಅನಿಮಲ್ಸ್ ಅಲ್ಲೂ ಸಹ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ.
ಸೊ ಯಾವ ರೀತಿ ಡಿಸೀಸ್ ಕಾಸ್ ಮಾಡುತ್ತೆ, ಏನಾಗುತ್ತೆ ಅನ್ನೋದನ್ನ ನೋಡೋಣ ನಾವು. ರಾಬರ್ಟ್ ಕೋಚ್ discovered the bacterium Bacillus anthracis which causes anthrax disease. ಸೊ ನಾನು ನಿಮಗೆ ಆಂಥ್ರಾಕ್ಸ್ ಡಿಸೀಸ್ ಬಗ್ಗೆ ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ. ಏನು ಈ ಶೀಪ್ ರೇರಿಂಗ್ ಮಾಡೋರಿಗೆ ಅವರು ಯಾರು ಅದರ ಊಲ್ನ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡೋದು, ಸಪ್ರೇಟ್ ಮಾಡೋದು, ಅದನ್ನೆಲ್ಲ ಮಾಡೋರಿಗೆ ಸಾರ್ಟಿಂಗ್ ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ನಲ್ಲ, ಶೇರಿಂಗ್ ಮಾಡ್ತಾರಂತ. ಸೊ ಅವರಿಗೆ ಈ ಡಿಸೀಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಬ್ಯಾಕ್ಟೀರಿಯಾ ಕುರಿಯ ಊಲ್ ಮೇಲ್ಗಡೆ ಇರುತ್ತೆ ಅನ್ನೋದು ನಮ್ಗೆ ಅದ್ರ ಮುಖಾಂತರ ಗೊತ್ತಾಗುತ್ತೆ. ಸೊ ಬನ್ನಿ ಒಂದು ನೋಡೋಣ. ಈಗ ಇದೆ ರಾಬರ್ಟ್ ಕೋಚ್ ಅನ್ನೋರು 1876 ಅಲ್ಲಿ ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನುವಂಥ ಬ್ಯಾಕ್ಟೀರಿಯಾನ ಕಂಡುಹಿಡಿದ್ರು. ಆ ಬ್ಯಾಕ್ಟೀರಿಯಾ which causes anthrax disease. Anthrax. So, several microorganisms not only cause diseases in humans and plants but also in other animals. For example, anthrax is a dangerous human and cattle disease caused by bacteria. Foot and mouth disease of cattle is caused by virus. So, ಇದು ಬಂದ್ಬಿಟ್ಟು ಬ್ಯಾಕ್ಟೀರಿಯಂ ಅಂತ ಹೇಳಿದ್ದಾರೆ. ಇದರಲ್ಲಿ ಆಂಥ್ರಾಕ್ಸ್ ಅನ್ನುವಂಥ ಕಾಯಿಲೆ ಬಂದರೆ ತುಂಬ ಡೇಂಜರ್. ಇದು ಹಸುಗಳಿಗೆ ಮತ್ತು ಮನುಷ್ಯರಿಗೆ ಜಾಸ್ತಿ ಬರುತ್ತೆ. ಇದು ತುಂಬ ಡೇಂಜರ್. ಆ್ಯಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಒಂದು ಹಸುಗಳಲ್ಲಿ ಕಂಡುಬರುತ್ತೆ, ಕ್ಯಾಟಲಲ್ಲಿ. ಅದು ವೈರಸ್ಸಿಂದ ಕಂಡುಬರುತ್ತೆ ಆ್ಯಂಡ್ ಅದು ಕೂಡ ವೆರಿ ಡೇಂಜರಸ್ ಡಿಸೀಸ್. ಸೊ ಈ ರೀತಿ ಬೇರೆ ಬೇರೆ ತರಹದ ಇದು ಆಂಥ್ರಾಕ್ಸ್ ಬಂದ್ಬಿಟ್ಟು ಹ್ಯೂಮನ್ ಆ್ಯಂಡ್ ಕ್ಯಾಟಲ್ಸಲ್ಲಿ ಕಂಡುಬರುತ್ತೆ ಅಂತ ಹೇಳಿದೆ. ಸೊ ಆ್ಯಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಬಂದ್ಬಿಟ್ಟು ಕ್ಯಾಟಲ್ಸಲ್ಲಿ ಕಂಡುಬರುತ್ತೆ. ಸೊ ಇದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಅನಿಮಲ್ಸ್ಗೆ ಬರುವಂಥ ಕಾಯಿಲೆಗಳು. ಸೊ ನೆಕ್ಸ್ಟ್ ನೋಡೋಣ, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸಲ್ಲಿ ಯಾವ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಪ್ಲಾಂಟ್ಸಲ್ಲೂ ಕೂಡ ತುಂಬ ತರಹದ ಕಾಯಿಲೆಗಳನ್ನ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಂದು ಕೊಡುತ್ತೆ. ಸೊ ಅದು ಯಾವ್ಯಾವುದು ಅನ್ನೋದನ್ನು ನೋಡೋದಾದರೆ, several microorganisms cause diseases in plants like wheat, rice, potato, sugar cane, orange, apple and others. So ನೀವು ಲೈಕ್ ಒಂದು ಯೋಚನೆ ಮಾಡಿ. ಸೊ ಎಲ್ಲಾದರೂ ವೀಟ್ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ಬಂದಿರೋದನ್ನ ನೋಡಿದ್ದೀರಾ? ಆ್ಯಂಡ್ ರೈಸ್ ಮೇಲೆ ಬ್ಲ್ಯಾಕ್ ಪ್ಯಾಚಸ್ ಬಂದಿರೋದನ್ನ ನೋಡಿದ್ದೀರಾ? ಆ್ಯಂಡ್ ಪೊಟೆಟೋನಲ್ಲಿ ಸ್ವಲ್ಪ ಎಲ್ಲ ಪೊಟೆಟೊ ತೊಗೊಳೋದೆಲ್ಲ ಚೆನ್ನಾಗಿರೋದಿಲ್ಲ, ಸಂಪೂರ್ಣ ಇರುತ್ತೆ, ಏನಾದರೂ ಒಂದು ಹಾಳಾಗಿರುವಂಥ ಪಾರ್ಟಿ ಇರುತ್ತೆ, ಅದನ್ನು ನೋಡಿದ್ದೀರಾ? ಆ್ಯಂಡ್ ಶುಗರ್ ಕೇನಲ್ಲಿ ಒಂಥರ ರೆಡ್ಡಿಶ್ ಆಗಿಬಿಟ್ಟಿರುತ್ತೆ, ರೆಡ್ ಕಲರ್ ಆಗಿಬಿಟ್ಟಿರುತ್ತೆ ಒಳಗಡೆ, ಅದನ್ನು ಗಮನಿಸಿದ್ದೀರಾ? ಆ್ಯಂಡ್ ಆರೆಂಜ್ ಒಳಗಡೆ ಮೆತ್ತಗಾಗ್ಬಿಟ್ಟಿರುತ್ತೆ. ಆ್ಯಂಡ್ ಆ್ಯಪಲಲ್ಲಿ ಒಂಥರ ಪ್ಯಾಚ್ ಬಂದಂಗೆ ಡಾರ್ಕ್ ಆಗಿ ಪ್ಯಾಚ್ ಬಂದಿರುತ್ತೆ, ಅದನ್ನು ಅಬ್ಸರ್ವ್ ಮಾಡಿದ್ದೀರಾ? ಸೊ ಈ ರೀತಿ ಹಲವಾರು ಡಿಸೀಸಸ್ಗಳನ್ನ ಪ್ಲಾಂಟ್ಸಲ್ಲೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಮಾಡುತ್ತೆ. ಸೊ ಈ ವೀಟ್ ಮೇಲೆ ಕಪ್ಪುಗೆ ಪ್ಯಾಚ್ ಯಾಕೆ ಬಂದಿರುತ್ತೆ ಅಂದರೆ ಅದು ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್. ಆ್ಯಂಡ್ ಅಕ್ಕಿನಲ್ಲೂ ಸಹ ಯಾಕೆ ಆ ರೀತಿ ಬಂದಿರುತ್ತೆ ಅಂತ ಅಂದರೆ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಇಂದ. ಆ್ಯಂಡ್ ಆರೆಂಜ್ ಒಳಗಡೆ ಮೆತ್ತಗೆ ಚಪ್ಚ ಅಂತ ಆಗಿಬಿಟ್ಟಿರುತ್ತೆ, ಅದು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾಳು ಮಾಡಿರುತ್ತೆ.
ಆ್ಯಂಡ್ ಸೇಬು ಅಂದರೆ ಆ್ಯಪಲ್ ಒಳಗಡೆ ಒಂಥರ ಮಧ್ಯದಲ್ಲಿ ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ, ಒಂಥರ ಅಲ್ಲಿ ಮೆತ್ತಗಿರುತ್ತೆ, ಅದು ಬಂದ್ಬಿಟ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ. ಆ್ಯಂಡ್ ಶುಗರ್ ಕೇನ್ ಒಳಗಡೆ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸು ಅಲ್ಲಿ ಇದಾಗಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಕ್ಷನ್ ಆಗಿರುತ್ತೆ, ಅದರಿಂದನೇ ಅಲ್ಲೂ ಸಹ ರೆಡ್ ಕಲರ್ ಬಂದಿರುತ್ತೆ. ಓಕೆನಾ? ಸೊ ಈಗ ದ ಡಿಸೀಸಸ್ ರೆಡ್ಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡಿಸೀಸಸ್ಸಿಂದ ಈ ಕ್ರಾಪ್ಸ್ ಜಾಸ್ತಿ ಇಷ್ಟು ಬರಬೇಕಾಗಿರೋದು ಇಷ್ಟು ಬರುತ್ತೆ, ಕಡಿಮೆ ಆಗಿಬಿಡುತ್ತೆ, ಈಲ್ಡ್ ಕಡಿಮೆ ಆಗಿಬಿಡುತ್ತೆ, ಜಾಸ್ತಿ ಇಳುವರಿ ಬರೋದಿಲ್ಲ, ಜಾಸ್ತಿ ನಮಗೆ ಕ್ರಾಪ್ಸು ಈಲ್ಡ್ ಬರೋದಿಲ್ಲ, ಜಾಸ್ತಿ ಲಾಭ ಆಗೋದಿಲ್ಲ, ನಷ್ಟ ಆಗಿಬಿಡುತ್ತೆ. ಆ್ಯಂಡ್ ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯೂಸ್ ಆಫ್ ಸರ್ಟೆನ್ ಕೆಮಿಕಲ್ಸ್ ವಿಚ್ ಕಿಲ್ ದ ಮೈಕ್ರೋಬ್ಸ್. ಸೊ ಈ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಸಾಯಿಸಲಿಕ್ಕೆ ಹಲವಾರು ಕೆಮಿಕಲ್ಸ್ನ ಉಪಯೋಗಿಸ್ತಾರೆ. ಕೆಮಿಕಲ್ಸ್ನ ಉಪಯೋಗಿಸಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಸಾಯಿಸ್ತಾರೆ. ಸೊ ಅದರಲ್ಲಿದೆ ಕೆಲವೊಂದು ಪ್ಲಾಂಟ್ ಡಿಸೀಸಸ್ ಇದೆ. ಅದು ಏನು ಅಂತ ಹೇಳಿದ್ರೆ ಡಿಸೀಸು ಫಸ್ಟು ಸಿಟ್ರಸ್ ಕ್ಯಾಂಕರ್. ಸೊ ಸಿಟ್ರಸ್ ಕ್ಯಾಂಕರ್ ಅನ್ನೋ ಹೆಸರಲ್ಲೇ ಇದೆ. ಸಿಟ್ರಸ್ ಅಂದರೆ ಹುಳಿ ಇರುವಂಥ ಹಣ್ಣುಗಳು ಅಥವಾ ಯಾವುದೇ ಒಂದು ಲೆಮನ್ ಅಂತ ತಿಳ್ಕೊಳ್ಳೋಣ. ಸೊ ಮೈಕ್ರೋಬ್ ಯಾವ ಮೈಕ್ರೋಬಿಂದ ಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ನಂತರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡೋಣ. ಸೊ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಆಗುವಂಥದ್ದು. ಆ್ಯಂಡ್ ಅದು ಗಾಳಿನಲ್ಲೇ ಅದು ಹರಡುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲೆಮನ್ ಅಂತ ಇಟ್ಕೊಳ್ಳೋಣ. ಸೊ ಲೆಮನ್ ಅಲ್ಲಿ ನೀವು ನೋಡಿರ್ಬೋದು ಒಂದು ಕಡೆ ಒಂಥರ ಮೇಲ್ಗಡೆ ಮೆತ್ತಗಾಗಿರೋದು ಅಥವಾ ಡಾರ್ಕ್ ಪ್ಯಾಚ್ ಬಿಟ್ಟಿರೋದು, ಅದೆಲ್ಲ ಒಂದು ಕಾಯಿಲೆ. ಆ ಕಾಯಿಲೆ ಬಂದ್ಬಿಟ್ಟು ಈ ಬ್ಯಾಕ್ಟೀರಿಯಾದಿಂದ ಸ್ಪ್ರೆಡ್ ಆಗಿದೆ. ಆ್ಯಂಡ್ ರಸ್ಟ್ ಆಫ್ ವೀಟ್. ಸೊ ನಾನು ಹೇಳಿದೆ ವೀಟ್ ಮೇಲೆ ಒಂಥರ ಬ್ಲ್ಯಾಕ್ ಪ್ಯಾಚ್ ಆಗಿರುತ್ತೆ ಅಂತ, ಅದು ಫಂಗೈಯಿಂದ ಆಗುವಂಥದ್ದು. ಆ್ಯಂಡ್ ಅದು ಏರ್ ಮತ್ತು ಸೀಡ್ಸಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯೆಲ್ಲೋ ವೈನ್ ಮೊಸಾಯಿಕ್ ಭೀಂಡಿ और okra. Yellow vein mosaic or ಭೇಂಡಿ ಅಥವಾ ಓಕ್ರಾ ಅಂದರೆ ಬೆಂಡೆಕಾಯಿ, ಲೇಡೀಸ್ ಫಿಂಗರ್. ಓಕೆನಾ? ಈ ಲೇಡೀಸ್ ಫಿಂಗರ್ನಲ್ಲಿ ಒಂದು ವೈರಸ್ನಿಂದ ಇನ್ಫೆಕ್ಷನ್ ಆಗುತ್ತೆ. ಸೊ ಬೆಂಡೆಕಾಯಿ ಯಾರಾದರೂ ಕೊಯ್ದಿದ್ದೀರಾ, ಕೊಯ್ತಾ ಇರ್ಬೇಕಾದ್ರೆ ಒಳಗಡೆ ಹುಳ ಆಗಿರೋದಿರ್ಬೋದು ಅಥವಾ ಒಂಥರ ಕಲರ್ ಆಗಿಬಿಟ್ಟಿರೋದಿರ್ಬೋದು, ಅದನ್ನು ನಾವು ಗಮನಿಸ್ಬೋದು. ಆ್ಯಂಡ್ ಅದು ಬಂದ್ಬಿಟ್ಟು ಒಂದು ಇನ್ಸೆಕ್ಟಿಂದ ವೈರಸ್, ಇನ್ಸೆಕ್ಟ್ ಬಂದು ಸೇರಿಕೊಳ್ಳುತ್ತೆ, ಅದ್ರ ಮೇಲೆ ವೈರಸ್ ಹರಡುತ್ತೆ, ವೈರಸ್ ಹರಡಿ ಆ ಬೆಂಡೆಕಾಯಿನ ಹಾಳು ಮಾಡುತ್ತೆ. ಸೊ ಈ ಥರ ಹಲವಾರು ಕಾಯಿಲೆಗಳು ಹಲವಾರು ರೀತಿಯಲ್ಲಿ ಬಂದು ಹರಡುತ್ತೆ. ಸೊ ಅಷ್ಟಲ್ಲದೆ ಇದನ್ನ ಈ ಬ್ಯಾಕ್ಟೀರಿಯಾಗಳನ್ನ, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ ಎಲ್ಲ ಥರದಿಂದ ಕಾಯಿಲೆ ಬರ್ತದೆ. ಆ್ಯಂಡ್ ಇದನ್ನ ತಡೆಯೋದಕ್ಕೆ ಸರ್ಟೆನ್ ಕೆಮಿಕಲ್ಸ್ನ ಹಾಕಿ ಈ ಮೈಕ್ರೋಬ್ನ ಸಾಯಿಸ್ತಾರೆ, ಡೆಸ್ಟ್ರಾಯ್ ಮಾಡ್ತಾರೆ. ಸೊ ಆಗ ಪ್ಲಾಂಟು ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ತಿಳ್ಕೊಳ್ಳೋಣ ಫುಡ್ ಪಾಯ್ಸನಿಂಗ್ ಬಗ್ಗೆ. ಸೊ ಫುಡ್ ಪಾಯ್ಸನಿಂಗ್ ಬಗ್ಗೆ ನಾನು ನಿಮಗಾಗಲೇ ಹೇಳಿದ್ದೆ. ಸೊ ಓದ್ತಾ ಇರಿ, ಕಲಿತಾ ಇರಿ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ನಮ್ಮ ವೀಡಿಯೋಸ್ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅವರ್ ವೀಡಿಯೋಸ್.